ಅವರು ನಿಮ್ಮ ಆ ಪದಗಳಲ್ಲೇ ಗೊತ್ತಾಗ್ತಾ ಇತ್ತು ಸಹಜವಾಗಿ ನಿಮ್ಮ ಆಕ್ರೋಶ ಸಿಟ್ಟು ಎಷ್ಟಿತ್ತು ಅಂತ. ಈ ಘಟನೆ ಆದ ಬಳಿಕ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಸರ್ಕಾರದ ಮುಖ್ಯಸ್ಥರನ್ನ ನೀವು ಹೋಗಿ ಮಾತಾಡಿದ ವಿವರವಾಗಿ ಹೇಳಿದ ಸಭಾಪತಿಗಳಿಗೆ, ಯಾಕೆಂದರೆ ಒಂದು ಕಡೆಗೆ ಸಭಾಪತಿಗಳು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಹೇಳೇ ಇಲ್ಲ ಅಂತ ಹೇಳಿದ್ರು. ನೀವು ಮುಂದೆ ಅದನ್ನು ಕ್ರಮವಾಗಿ ಏನು ಮಾಡಿದ್ರಿ ಮೇಡಮ್? ನಾನು ಹೋಗಿ ಸಭಾಪತಿಗಳ ಚೇಂಬರ್ಗೆ, ನಾನು, ಹರಿಪ್ರಸಾದ್ ಅವರು, ಬೋಸ್ರಾಜ್ ಅವರು, ನಾವು ಹೋಗಿ ಹೇಳಿದಾಗ ಈ ರೀತಿ ಘಟನೆ ಆಯಿತು ಅಂತ ಹೇಳಿದಾಗ ಸಭಾಪತಿಗಳೇ, ಸ್ವಂತ ಸಭಾಪತಿಗಳೇ ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಈ ರೀತಿ ಆಗಬಾರ್ದು ಅಂತ. ಅವ್ರ ಮೇಲೆ ನನಗೆ ಗೌರವ ಇದೆ. ಇದಾದ್ಮೇಲೆ ಮತ್ತೆ ಗಲಾಟೆ ಶುರುವಾಯಿತು. ನೋಡಿರ್ತೀರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ರೀತಿ ಗಲಾಟೆ ಆಯಿತು ಅಂದರೆ, ಬಹುಶಃ ಬೆಳಗಾವಿ ವಿಧಾನಸೌಧದಲ್ಲಿ ಆ ರೀತಿ ಅಂತ ಗಲಾಟೆ ಯಾವುದು ಕೂಡ ನೋಡಿಲ್ಲ. ಅಲ್ಲಿ BJPಯವರು ಅಥವಾ CT ರವಿ ಅವರು ಮಾಡ್ತಾ ಇರುವಂಥ ಗಂಭೀರವಾದಂಥ ಆರೋಪ ಅಂದರೆ, ನಿಮ್ಮ PA ಸಂಗನಗೌಡ ಅವರು ಹೋಗಿ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದರು. ಅವರು ನೇರವಾಗಿ ಗೇಟ್ಗೆ ಬಂದರು. ನಿಮ್ಮ ಬೆಂಬಲಿಗರು ನೇರವಾಗಿ ಬಂದು ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದರು ಅಂತ. ಆ ದೃಶ್ಯಗಳು ಕೂಡ ಇನ್ನೂ ಹಾಗೇ ಇದೆ. ಅದನ್ನು ನೋಡ್ತಾ ಇದ್ದರೆ ಅಟ್ಯಾಕ್ ಮಾಡೋದು ಸತ್ಯ ಅಂತ ಅವ್ರು ನೇರವಾಗಿ ಹೇಳ್ತಾರೆ. ಆ ವಿಡಿಯೋ ಕೂಡ ಇದೆ. ಸಂಗನಗೌಡ ಅವರ ಪಾತ್ರವನ್ನೇ ಮುಂದಿಟ್ಟು ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ನೀವೇ ಹಲ್ಲೆ ಮಾಡಿಸಿದ್ದು ಅಂತ. ಏನು ಹೇಳ್ತೀರಿ? ನಾನು ಒಂದೇ ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ. ಹಲ್ಲೆ ಕಾರಣ ಏನು? ಮೂಲ ಎಲ್ಲಿಂದ ಶುರು ಆಯಿತು? ಅನ್ಬಾರ್ದ ಅಂದಿರುವಂಥ ಪದ, ಆ ಪದದಿಂದ ಇಷ್ಟೆಲ್ಲ ಅವಾಂತರ ಆಯಿತಾ? ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತಲೆ ಕೆಟ್ಟಿದೆಯಾ ಏಕಾಏಕಿ ಈ ರೀತಿ? ಅವತ್ತು ಆ ಪದವನ್ನು ತಾವು ಬಳಸಲೇ ಇಲ್ಲ ಅಂತಂದಿದ್ರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಮ್ಮ ವಿಧಾನಸೌಧ, ಸುವರ್ಣಸೌಧ ಸದನದ ಮರ್ಯಾದೆನ ಹರಾಜ್ಗೆ ಹಾಕಿದ್ದೀರಾ. ನೀವು ಆ ಪದ ತಾನೇ ಬಳಸಿದ್ದಕ್ಕೆ ಅವರೆಲ್ಲರೂ ಭಾವುಕರಾಗಿ ಅವರೆಲ್ಲ ಅವ್ರು ಮಾಡಿದ್ದು ಸರಿ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸಂಗನಗೌಡ ಇರಲಿ, ಇನ್ನೊಬ್ಬ ಇರಲಿ, ಅವ್ರು ಭಾವುಕರಾಗಿ ಅದು ಮಾಡಿ ಸರಿ ಅಂತ ನಾನು ಹೇಳೋದಿಲ್ಲ. ಕಾನೂನಿದೆ, ಕಾನೂನು ರೀತಿಯಾಗಿ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ಬಟ್ ನೀವು ಬಳಸಿರುವಂಥ ಪದ, that is a greater crime or this is a greater crime. ನೀವು ಅದನ್ನ ಯಾಕೆ ಮರಿತಾ ಇದ್ದೀರಾ? ಇವ್ರಿಗಿನ್ನ ಬಿಡಿ, ಇವ್ರ ಶಿಕ್ಷೆ, law will take its own course. I will not interfere in that. But what about CT Ravi says? ಹೇಳೋ ಹಾಗೆ ಹೇಳಿಬಿಟ್ಟು ಆಮೇಲೆ ನನ್ನನ್ನು ಬಂದರು, ನನ್ನನ್ನು ಬಡಿಯೋಕೆ ಬಂದರು, ಗೇಟನ್ನು ಒದ್ರು. ಮಹಾನ್ ಭಾವರೇ, ನೀವು ಆ ಪದವನ್ನು ಬಳಸಿದ್ದಕ್ಕೆ ತಾನೇ ಇದೆಲ್ಲ ಅವಾಂತರ ಶುರು ಆಗಿದ್ದು. ಆ ಪದವನ್ನು ನೀವು ಬಳಸಿದ್ದಕ್ಕೆ ತಾನೇ. ಅದಾದ ಬಳಿಕ ಪೊಲೀಸರು ಕರ್ಕೊಂಡು ಹೋದ್ಮೇಲೆ, ಅರೆಸ್ಟ್ ಆದ್ಮೇಲೆ ಕೂಡ ದೊಡ್ಡ ಹೈಡ್ರಾಮನೇ ಆಗೋಯ್ತು. ನೀವು ಕೂಡ ನೋಡಿದ್ರೆ, ನೀವು ಬೆಳಗಾವಿ ಸಚಿವರು ಅದನ್ನೇ ನೆಪ ಮಾಡಿ ಇಟ್ಕೊಂಡು ಅಥವಾ ಅದನ್ನೇ ಗಂಭೀರವಂತ ಕಾರಣ ಇಟ್ಕೊಂಡು ರಾತ್ರಿಯೆಲ್ಲ ಸುತ್ತಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ರಾತ್ರಿಯೆಲ್ಲ ಪೊಲೀಸರು ಬೇರೆ ಬೇರೆ ಜಿಲ್ಲೆಗಳಿಗೆ ಕರ್ಕೊಂಡು ಹೋದ್ರು ಅಂತ ಆರೋಪ ಮಾಡಿದ್ದಾರೆ. ಇದ್ರ ಹಿಂದೆ ನಿಮ್ಮ ಕೈವಾಡ ಇದೆ ಅಂತ ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಯಾವ ಕೈವಾಡನೂ ಇಲ್ಲ, ಯಾವ ಕಾಲ್ವಾಡನೂ ಇಲ್ಲ. ನನಗೆ ಸಿಡ್ಲು ಪಡೆದಂಗಾಗಿ 2 ದಿನ ನಾನು ಮನೆಯಲ್ಲಿ ನನ್ನ ಪಾಡಿಗೆ ನಾನು ಇದ್ಬಿಟ್ಟಿದ್ದೇನೆ. ಯಾವತ್ತೂ ಕೂಡ, ಯಾವ ಸಂದರ್ಭದಲ್ಲೂ ಕೂಡ ನನ್ನ ಆತ್ಮಸ್ಥೈರ್ಯ ಕಡಿಮೆ ಆಗಿರಲಿಲ್ಲ. ಈ ಘಟನೆಯಿಂದ ನನಗೆ ಭಾಳ ಘಾಸಿಗೊಂಡಿದ್ದೆ, ಬಹಳಷ್ಟು. ಇಂಥ ಸಾವಿರಾರು ರವಿಗಳನ್ನು ಎದುರಿಸ್ಬೋದು, ಆದರೆ ಒಂದು ಹೆಣ್ಣಿಗೆ ಅವಳ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ಬೇಕು ಅಂತಂದರೆ ಪುರುಷ ಪ್ರಧಾನವಾದಂಥ ಈ ಸಮಾಜದಲ್ಲಿ ಆ ಒಂದು ಹಣೆಪಟ್ಟ ಕಟ್ಬಿಟ್ಟಿದ್ರೆ ಸಾಕು, ಅವಳು ಶೇಕ್ ಆಗ್ತಾಳೆ ಅಂತ. ಆದರೆ ಒಂದು ಮಾತನ್ನು ಹೇಳ್ತೀನಿ, ಖಾನಾಪುರ ಪೊಲೀಸ್ ಸ್ಟೇಷನ್ಗೆ, ಬಾಗೇವಾಡಿ, ಅಟ್ಲೀಸ್ಟ್ ಮೈ ಕಾನ್ಸ್ಟಿಟ್ಯುವೆನ್ಸಿ, ಅಲ್ಲಿ ಪೊಲೀಸರು ಮುಂದಾಲೋಚನೆ ಮಾಡಿದ್ರು. ಎಲ್ಲಾದರೂ ಗದ್ದಲ ಆಗುತ್ತೆ ಅವರ ಸೇಫ್ಟಿಗೋಸ್ಕರ, ಯಾಕಂದರೆ ಮಹಾನ್ ಭಾವರು ಬಹಳ ಗನಂದಾರಿ ಕೆಲಸ ಮಾಡಿದ್ರು. ಅವರ ಸೇಫ್ಟಿಗೋಸ್ಕರ ಪೊಲೀಸ್ನವ್ರು ಕರ್ಕೊಂಡು ಖಾನಾಪುರ್ಗೆ ಹೋದರು. ಅಲ್ಲಿ ಯಾರು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಕೂತ್ಕೊಂಡು ಪಾರ್ಟಿ ಮೀಟಿಂಗ್ ಮಾಡಿದ್ದು? 300 ಜನ 400 ಜನ BJP ಕಾರ್ಯಕರ್ತರು ಯಾರು ಹೋಗಿದ್ರು ಅಲ್ಲಿ? ಇನ್ನು ಕಾಂಗ್ರೆಸ್ನವ್ರು ಹೋಗಿದ್ರಾ? ಇತಿ ಮಿತಿ ಬೇಕು, ಇತಿ ಮಿತಿ ಬೇಕು. ಮಾಡಬಾರ್ದನ್ನೆಲ್ಲ ಮಾಡಿ, ಆಡಬಾರ್ದನ್ನೆಲ್ಲ ಆಡಿ, ಕೋತಿ ತಿಂದ್ಬಿಟ್ಟು ಮೇಕೆ ಮುಖಕ್ಕೆ ಒರೆಸ್ತು ಅನ್ನೋ ರೀತಿ ಎಲ್ಲ ತಾವು ಮಾತನಾಡಿ, ತಾವು ತಪ್ಪು ಮಾಡಿ, ತಾವು ಆಡಬಾರ್ದನ್ನ ಮಹಿಳಾ ಸಮಾಜಕ್ಕೆ ಅಪಮಾನ ಮಾಡಿ, ಅದನ್ನ ನೇರವಾಗಿ ನಮ್ಮ ಸರ್ಕಾರದ ಮೇಲೆ, ನಮ್ಮ ಮೇಲೆ ಆರೋಪ ಮಾಡೋದೆಷ್ಟು ಸರಿ? ರಾಜಕಾರಣ ಮಾಡಬೇಕು, ಆದರೆ ರಾಜಕಾರಣ ಈ ಮಟ್ಟಕ್ಕೆ ಮಾಡಬಾರ್ದು.